ನಮಸ್ಕಾರ. ಮುಖ್ಯಾಂಶಗಳು. ಮೈಸೂರಿನಲ್ಲಿಂದು 103ನೇ ಭಾರತೀಯ ವಿಜ್ಞಾನ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ತುಮಕೂರು ಜಿಲ್ಲೆಯಲ್ಲಿಂದು ಎಚ್ಎಎಲ್ ಹೆಲಿಕಾಪ್ಟರ್ ಕಾರ್ಖಾನೆಗೆ ಪ್ರಧಾನಿ ಶಂಕುಸ್ಥಾಪನೆ. ಜಿಗಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನ ಉದ್ಘಾಟನೆ. ಹಿರಿಯ ಸಿಪಿಐ ನಾಯಕ ಎವಿ ಬರ್ಧನ್ ನಿಧನ, ಗಣ್ಯರ ಶೋಕ. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೈನಲ್ನಲ್ಲಿಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ರಾಜ್ಯಕ್ಕೆ 2 ದಿನಗಳ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿನಲ್ಲಿಂದು 103ನೇ ಭಾರತೀಯ ವಿಜ್ಞಾನ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯಲ್ಲಿನ ಬಯಲು ರಂಗಮಂದಿರದಲ್ಲಿ 5 ದಿನಗಳ ಈ ಸಮ್ಮೇಳನಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಜಿಲ್ಲಾಧಿಕಾರಿ ಸಿ ಶಿಖಾ ಸಮ್ಮೇಳನಕ್ಕೆ ಕಳೆದ 1 ತಿಂಗಳಿಂದ ಸಿದ್ಧತೆ ನಡೆಸಲಾಗಿದ್ದು ನಗರದ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಪ್ರತಿನಿಧಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. We'll be learning how our different research fields are going in progress and how the different fields are progressing day by day. See, हम अभी इंडिया में हैं, but we still use Chinese things, made in China, made in Japan. So why not we use things like made in India? India का प्रोडक्ट हम लोग खुद क्यों नहीं यूज करें? To make people know कि yes, there is a place known as India. मेरा तो साइकोलॉजी था, मैं तो डिपार्टमेंट से अलग हूँ, प्रोड्यूसर डिपार्टमेंट से अलग हूँ, क्योंकि लाइफ मेंबर हूँ मैं पहले से कॉलेज के ज़माने से, इसलिए मैं इसमें पार्टिसिपेट करता हूँ, डेलीगेट्स में आता हूँ. ಮೈಸೂರಿನಿಂದ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಎನ್.ಡಿ. ಪ್ರಸಾದ್ ಅವರಿಂದ. ಹೇಳಿ ಪ್ರಸಾದ್. ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿರುವ ಸುಂದರವಾದ ಮಾನಸ ಗಂಗೋತ್ರಿ ಪರಿಸರದಲ್ಲಿ ಇಂದು 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಇದೀಗ 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೊಳ್ಳಲಿದೆ. ಸುಮಾರು 12,000 ಪ್ರತಿನಿಧಿಗಳು ದೇಶ ವಿದೇಶಗಳಿಂದ ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗೆ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು 28 ಪ್ರಶಸ್ತಿಗಳನ್ನು ನೀಡೋರಿದ್ದಾರೆ. ಜೊತೆಗೆ 6 ಪ್ರಶಸ್ತಿಗಳನ್ನ 6 ಸುವರ್ಣ ಪದಕಗಳನ್ನ ನೋಬೆಲ್ ಪ್ರಶಸ್ತಿ ವಿಜೇತರಿಗೆ ನೀಡುವ ಒಂದು ಕಾರ್ಯಕ್ರಮವೂ ಇದೆ. ವಿವಿಧ ಗೋಷ್ಠಿಗಳು ಇಲ್ಲಿ ನಡೆಯಲಿವೆ. ಸುಮಾರು 100ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿಜ್ಞಾನಿಗಳು ಈ ಒಂದು ಸಮ್ಮೇಳನದಲ್ಲಿ ದೇಶ ವಿದೇಶಗಳಿಂದ ಬಂದು ಭಾಗವಹಿಸಿದ್ದಾರೆ. ಈ ಬಾರಿ ಈ ಹಾಲ್ ಆಫ್ ಪ್ರೈಡ್ ಎಕ್ಸಿಬಿಷನ್ನು ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಸಮರ್ಪಣೆ ಮಾಡಲಾಗ್ತಾ ಇದೆ. ಹಾಗೆ ಈ ವಿಜ್ಞಾನ ಸಮಾವೇಶದಲ್ಲಿ ಹಲವಾರು ಗೋಷ್ಠಿಗಳು ವಿಜ್ಞಾನದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ 5 ದಿನಗಳ ಕಾಲ ನಡೆಯಲಿದೆ. ಇದು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕನಸಿನ ಕೂಸಾದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೂ ಸಾಕಷ್ಟು ಪುಷ್ಟಿಯನ್ನು ಕೊಡಲಿದೆ ಅಂತ ಆಶಿಸಲಾಗ್ತಾ ಇದೆ. ಜೊತೆಗೆ ಈ ಸಮಾವೇಶಕ್ಕೆ ಪ್ರಧಾನಮಂತ್ರಿಗಳಲ್ಲದೆ ಕೇಂದ್ರದ ಹಲವಾರು ಸಚಿವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಸಮಾರಂಭ ಈಗ ಬೆಳಗ್ಗೆ 10 ಗಂಟೆಗೆ ನಡೆಯೋದಿದ್ದು ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯಪಾಲರಾದ ವಜೂಭಾಯಿ ವಾಲಾ ಅವರು, ಹೀಗೆ ಹಲವಾರು ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಪಳನಿಯೊಂದಿಗೆ ದೂರದರ್ಶನ ವಾರ್ತೆಗಳಿಗಾಗಿ ಮಾನಸ ಗಂಗೋತ್ರಿಯ ಆವರಣದಿಂದ ನಾನು ಎನ್.ಡಿ. ಪ್ರಸಾದ್. ಮಾಹಿತಿಗಾಗಿ ಧನ್ಯವಾದಗಳು ಪ್ರಸಾದ್. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಸಮೀಪದ ಬಿದರೆ ಹಳ್ಳಕಾವಲ್ನಲ್ಲಿ ಎಚ್ಎಎಲ್ ಹೆಲಿಕಾಪ್ಟರ್ ಕಾರ್ಖಾನೆ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಧ್ಯಾಹ್ನ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್, ರಾಜ್ಯಪಾಲ ವಜೂಭಾಯಿ ವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರ ಗಣ್ಯರು ಉಪಸ್ಥಿತರಿರುತ್ತಾರೆ. 610 ಎಕರೆ ಪ್ರದೇಶದಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಲಿರುವ ಈ ಕಾರ್ಖಾನೆಯಲ್ಲಿ ಲಘು ಯುದ್ಧ ವಿಮಾನ ಸೇರಿದಂತೆ ವಿವಿಧ ಮಾದರಿಯ ಹೆಲಿಕಾಪ್ಟರ್ಗಳನ್ನು ತಯಾರಿಸಲಾಗುವುದು. ಸುಮಾರು 3,000 ಮಂದಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಪ್ರಧಾನಿ ಅವರ ಭೇಟಿ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದು ತಿಳಿಸಿದರು. ಪೊಲೀಸ್ ಕಡೆಯಿಂದ ನಾವು ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿದ್ದೀವಿ. ನಾಳೆ ಸುಮಾರು 1:15 ಹಿಡಿದು 2 ಗಂಟೆವರೆಗೂ ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿ ಗುದ್ಲಿ ಪೂಜೆ ಮತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲಿಕಾಪ್ಟರ್ ಮುಖಾಂತರ ಬೆಂಗಳೂರು ಜಿಗಣಿಗೆ ಹೊರಡ್ತಾರೆ.
ಪ್ರಧಾನಿ ಮೋದಿ ಇಂದು ಅಪರಾಹ್ನ ಬೆಂಗಳೂರು ಹೊರವಲಯದ ಜಿಗಣಿಯ ಪ್ರಶಾಂತಿ ಕುಟೀರಂನಲ್ಲಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಆಯೋಜಿಸಿರುವ ಯೋಗ ಸಂಶೋಧನೆ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್.ಆರ್. ನಾಗೇಂದ್ರ ದೇಶ ವಿದೇಶಗಳ ಸುಮಾರು 10,000 ಪ್ರತಿನಿಧಿಗಳು ತಜ್ಞರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಯೋಗ ಶಿಕ್ಷಣ ಅಳವಡಿಸುವ ಸಂಬಂಧ ಮಾತುಕತೆ ನಡೆಸಲಾಗಿದೆ ಎಂದರು. And it's a very unique thing, and nearly we are expecting 10,000 delegates and a big thing, and then all the top experts will come together and share their wisdom to have a new policy for the healthcare delivery. It should be very effective, it should have least side effects, it should have evidence based, and most important is cost effective. And then it has come into the education field. NCTA has started putting yoga as compulsory for all the teacher educators, nearly 14 lakh teachers who are trained every year. And the NCERT has brought yoga into the school level from 6th class to 12th class. Now the next step is to take it to the university level. Today we had a meeting with our HRD Minister, Smriti Irani, and she is very, very keen that it should go to the university. And the whole education system should be transformed using yoga, which is the greatest contribution of India to world thought and culture. That's our whole effort. ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿನಲ್ಲಿ ನಿನ್ನೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವಕ್ಕೆ ಚಾಲನೆ ನೀಡಿ ಜ್ಞಾನ ಸಂಪನ್ಮೂಲ ಕೇಂದ್ರಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ನಂತರ ಸಹಸ್ರಾರು ವರ್ಷಗಳಿಂದ ಸಾಧು ಸಂತರು, ಋಷಿಮುನಿಗಳು ಸಮಾಜದ ಸುಧಾರಣೆಗೆ ತಮ್ಮದೇ ರೀತಿಯಲ್ಲಿ ಶ್ರಮಿಸಿದ್ದಾರೆ. ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಿ ಮಾನವ ಜನಾಂಗದ ಕಲ್ಯಾಣಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಭಾರತದ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ಅವರೆಲ್ಲರ ಪ್ರಯತ್ನ ಶ್ಲಾಘನೀಯ ಎಂದರು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರ ಮಾಡುವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಠಮಾನ್ಯಗಳು ಕೊಡುಗೆ ನೀಡಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ಹಸನಾಗಲು ಶ್ರಮಿಸುತ್ತಿವೆ. 21ನೇ ಶತಮಾನ ಜ್ಞಾನದ ಶತಮಾನವಾಗಿದ್ದು ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಾಗಿರುವ ಆವಿಷ್ಕಾರಗಳನ್ನು ಬಳಸಿಕೊಂಡು ದೇಶದ ಭವಿಷ್ಯವನ್ನು ಬದಲಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. हम आजादी के आंदोलन को देखें, इस तरफ हमारे लोगों का ध्यान बहुत कम जाता है. मैं जाबाज जवानों को बधाई देता हूं. ದೇಶದ ಗಡಿ ಕಾಯುತ್ತಿರುವ ಯೋಧರ ಶಕ್ತಿ, ಸಾಮರ್ಥ್ಯ, ತ್ಯಾಗ, ಬಲಿದಾನಗಳನ್ನು ಕೊಂಡಾಡಿದ ಪ್ರಧಾನಿ ಪಂಜಾಬ್ನ ಪಠಾನ್ಕೋಟ್ನಲ್ಲಿ ಶಂಕಿತ ಉಗ್ರರ ದಾಳಿ ಯತ್ನ ವಿಫಲಗೊಳಿಸಿರುವುದನ್ನು ಉಲ್ಲೇಖಿಸಿದರು. दुश्मन के घर से नष्ट हो जाते हैं, वो संकल्प को लेकर आगे बढ़े. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುತ್ತೂರು ಮಠದ ತ್ರಿವಿಧ ದಾಸೋಹಕ್ಕೆ ಮುನ್ನುಡಿ ಬರೆದ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿ ಅವರ ಸೇವಾ ಕೈಂಕರ್ಯವನ್ನು ಮಠ ಮುಂದುವರಿಸಿಕೊಂಡು ಬರುತ್ತಿದೆ. ಮಠದ ನೂರಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಹಳ್ಳಿಗಾಡಿನ ಮಕ್ಕಳು ಸೇರಿದಂತೆ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಮಠದ ಸಾರ್ವಜನಿಕ ಸೇವೆಗೆ ಸರ್ಕಾರ ಎಲ್ಲ ಸಹಕಾರ ನೀಡಲಿದೆ ಎಂದು ತಿಳಿಸಿದರು. ಶಿಕ್ಷಣ ಕೊಟ್ಟಂತ ಒಂದು ಮಹತ್ ಕಾರ್ಯವನ್ನ ರಾಜೇಂದ್ರ ಮಹಾಸ್ವಾಮೀಜಿಯವರು ನೆನಪು ಮಾಡಬೇಕಾಗ್ತದೆ. ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯೆಯನ್ನ ಪಡ್ಕೊಳ್ತಾ ಇದ್ದಾರೆ. 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯಾವುದೇ ಯೂನಿವರ್ಸಿಟಿಯಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಇಲ್ಲೇ ಇವತ್ತು ಶಿಕ್ಷಣ ಸಂಸ್ಥೆಗಳು ಬೆಳೆದಿದ್ದಾವೆ. ಕೇಂದ್ರ ಸಚಿವ ಅನಂತಕುಮಾರ್ ಹಲವು ವರ್ಷಗಳಿಂದ ತ್ರಿವಿಧ ದಾಸೋಹದಲ್ಲಿ ತೊಡಗಿರುವ ಸುತ್ತೂರು ಮಠದ ಪರಂಪರೆ ಜನಮಾನಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಎಂದು ಬಣ್ಣಿಸಿದರು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾಧು ಸಂತರು ತಮ್ಮ ಸ್ವಾರ್ಥವನ್ನು ಬದಿಗಿರಿಸಿ ಸಮಾಜದ ಸುಧಾರಣೆಗೆ ಅನನ್ಯ ಕೊಡುಗೆ ನೀಡಿದ್ದಾರೆ. ದೇಶಕ್ಕೆ ಏನೆಲ್ಲ ಕಷ್ಟ ಕಾರ್ಪಣ್ಯಗಳು ಎದುರಾಗಿದ್ದರೂ ಸುಭಿಕ್ಷೆ ನೆಲೆಸಲು ಅವರ ತತ್ವಾದರ್ಶಗಳೇ ಕಾರಣ ಎಂದರು. ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ದಾರಿ ಎರಿತಾ ಇರ್ತಾರೋ ಅದುವರೆಗೂ ಕೂಡ ಜಗತ್ತಿನ ಏನೇ ಕಂಟಕಗಳು ಬಂದರೂ ಕೂಡ ಭಾರತ ಸುಭಿಕ್ಷವಾಗಿರುತ್ತೆ, ನಮ್ಮ ರಾಷ್ಟ್ರ ಯಾವತ್ತೂ ಯಶಸ್ಸನ್ನು ಕಾಣುತ್ತೆ ಅಂತನ್ನುವಂತಹ ಮಾರ್ಮಿಕವಾದಂತಹ ಮಾತನ್ನು ಹೇಳಿದ್ದಾರೆ. ಇದಕ್ಕೂ ಮುನ್ನ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಅವಧೂತ ದತ್ತಪೀಠಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು.
ಪ್ರಧಾನಿ ಮೋದಿ ಹಾಗೂ ರಾಜ್ಯಪಾಲ ವಜೂಭಾಯ್ ವಾಲಾ ಅವರಿಗೆ ಗೌರವ ಸಮರ್ಪಿಸಲಾಯಿತು. ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಪ್ರಧಾನಿ ಮೋದಿ ಅವರ ಕರ್ನಾಟಕ ಭೇಟಿ ದತ್ತಪೀಠದಿಂದ ಆರಂಭವಾಗುತ್ತಿರುವುದು ಸಂತಸದ ಸಂಗತಿ ಎಂದರು. आज से इनका यात्रा दत्तपीठ से प्रारंभ हुआ है. इनका मेरा स्वप्न 10 वर्ष से मेरा स्वप्न था कि हमारा नेता होना है. ऐसा प्रकार भारत भाग्यशाली और भारत प्रज भाग्यशाली है. आज का दिन में क्या बोलना है. I have no words to give this occasion. I am very happy. ಬ್ರಹ್ಮಕಾರಿ ರೂಪ जिसको ಪ್ರಧಾನಿ ಮೋದಿ ದತ್ತಪೀಠ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ನೀಡುವ ಭೇಟಿಯಿಂದ ಆಧ್ಯಾತ್ಮಿಕ ಭಾವನೆ ಮೂಡುತ್ತದೆ. ದೇಶದ ಸಂತ ಪರಂಪರೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಜನಸಾಮಾನ್ಯರನ್ನು ಆಧ್ಯಾತ್ಮಿಕತೆಗೆ ಕೊಂಡೊಯ್ಯುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. नाद का माध्यम ये स्वामी जी ने करके दिखाया है और विश्व के बहुत बड़े फलक पर हमारी इस महान परंपरा को फ्रॉम नोन टू अननोन, क्योंकि सामान्य मानवी गीत और संगीत को जानता है, लेकिन उसके आध्यात्मिक रूप को जानना और उसको ब्रह्म से जोड़ना एक अविरत काम जो स्वामी जी के द्वारा हुआ है. विश्व के अनेक स्थानों पर हुआ है, स्थानों पर जाने का अवसर मिला है, लेकिन मूल स्थान पर जाने का आज पहली बार अवसर मिला है. तो ಬೆಂಗಳೂರು ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ಅದಮ್ಯ ಚೇತನ ಸೇವಾ ಉತ್ಸವದ 3ನೇ ದಿನವಾದ ನಿನ್ನೆ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪಾಲ್ಗೊಂಡು ರಕ್ತದಾನಕ್ಕೆ ಪೂರಕವಾದ ಜಾಲತಾಣ ಅನಾವರಣಗೊಳಿಸಿದರು. ನಂತರ ರಕ್ತದಾನಿಗಳ ಮಾಹಿತಿಯನ್ನು ದೇಶದ ಎಲ್ಲ ರಕ್ತ ಭಂಡಾರಗಳ ನಡುವೆ ವಿದ್ಯುನ್ಮಾನ ಸಂಪರ್ಕ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಇದರಿಂದ ರೋಗಿಗಳಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದು ಹೇಳಿದರು. ಅದಮ್ಯ ಚೇತನ ಸಂಸ್ಥೆ ಬಹುಮುಖಿ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. और ब्लड जो नीड करता है उसको आप डायरेक्टली कनेक्ट कर रहे हैं, ये बहुत ही अच्छा प्रयास है. हमारे विभाग की ओर से भी हमारा प्रयास है कि इस महीने के अंत तक हम देश के सभी ब्लड बैंक्स को इलेक्ट्रॉनिकली हम कनेक्ट कर देंगे विथ ईच अदर. मुझे अदम्य चेतना के अदम्य साहस पर भरोसा है और मैं विश्वास करता हूं कि आगे चलकर के समाज सेवा में जो काम चल रहा है वो समाज को गति और परिवर्तित करने में एक विशेष योगदान करेगा, ऐसा मेरा मानना है. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಗಣ್ಯರನ್ನು ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಉತ್ತರಿಸಿದ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್, ಹೃದ್ರೋಗಿಗಳಿಗೆ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೈಗೆಟುಕುವ ದರದಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. So both government sector as well as private sector are working together. There is a very nice synchronization between these two groups where we are providing quality services. ಅದಮ್ಯ ಚೇತನ ಸಂಸ್ಥೆಯ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ತಮ್ಮ ಸಂಸ್ಥೆಯ ವತಿಯಿಂದ 1056 ಶಾಲೆಗಳ ಸುಮಾರು 2 ಲಕ್ಷ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಒದಗಿಸಲಾಗುತ್ತಿದೆ ಎಂದರು. ಪ್ರತಿದಿನ 1056 ಶಾಲೆ 2 ಲಕ್ಷ ಮಕ್ಕಳಿಗೆ ಅನ್ನಪೂರ್ಣೇಶ್ವರಿಯ ಕೃಪೆಯಿಂದ ಊಟವನ್ನು ಕಳಿಸ್ತಾ ಇದ್ದೀವಿ. ಪಂಜಾಬ್ನ ಪಠಾನ್ಕೋಟ್ ವಾಯುನೆಲೆ ಮೇಲೆ ಪಾಕಿಸ್ತಾನದ ಶಂಕಿತ ಉಗ್ರರು ನಡೆಸಲು ಯತ್ನಿಸಿದ ದಾಳಿಯನ್ನು ಭಾರತೀಯ ಯೋಧರು ವಿಫಲಗೊಳಿಸಿದ್ದು, ಈ ಸಂದರ್ಭದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 4 ಉಗ್ರರು ಹತರಾಗಿದ್ದಾರೆ. 3 ಯೋಧರು ಹುತಾತ್ಮರಾಗಿದ್ದು, ಇತರ 6 ಮಂದಿ ಗಾಯಗೊಂಡಿದ್ದಾರೆ. ಉಗ್ರರು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದವರೆಂದು ಶಂಕಿಸಲಾಗಿದೆ. ಉಗ್ರರ ದಾಳಿ ಘಟನೆಯ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸೇನೆಯ 3 ವಿಭಾಗಗಳ ಮುಖ್ಯಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ದಾಳಿ ಘಟನೆ ಬಗ್ಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸಲಿದೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಉಗ್ರರ ಇಂತಹ ದಾಳಿಗಳಿಗೆ ಭಾರತೀಯ ಪಡೆಗಳು ತಕ್ಕ ಉತ್ತರ ನೀಡುತ್ತಿವೆ. ನೆರೆ ರಾಷ್ಟ್ರಗಳೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಬಯಸುತ್ತದೆ. ಆದರೆ ರಾಷ್ಟ್ರೀಯ ಭದ್ರತಾ ವಿಷಯದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಎಂದರು.
आज एक आतंकवादी वारदात का प्रयास हुआ है, लेकिन हमारे सिक्योरिटी फोर्सेस और हमारी स्टेट पुलिस पूरे ऑपरेशन को अंजाम दे रही है। भारत वैसे तो सभी देशों के साथ शांतिपूर्ण रिश्ते चाहता है, केवल पड़ोसी देशों के साथ ही नहीं बल्कि विश्व के सभी देशों के साथ। लेकिन यदि भारत के ऊपर कोई भी आतंकवादी वारदात होती है अथवा भारत की सुरक्षा के लिए किसी प्रकार का संकट पैदा होता है तो भारत के अंदर वह कुवत है कि ऐसी आतंकवादी वारदातों का वह मुंहतोड़ जवाब देगा। ಪಠಾನ್ಕೋಟ್ ವಾಯುನೆಲೆ ಮೇಲೆ ನಡೆದ ಉಗ್ರರ ದಾಳಿಯನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಬಲವಾಗಿ ಖಂಡಿಸಿದ್ದಾರೆ. ಉಗ್ರರ ವಿರುದ್ಧ ದಿಟ್ಟ ಹೋರಾಟ ನಡೆಸಿದ ಭಾರತೀಯ ಯೋಧರ ಧೈರ್ಯ ಸಾಹಸವನ್ನು ಶ್ಲಾಘಿಸಿರುವ ರಾಷ್ಟ್ರಪತಿ ಹುತಾತ್ಮರಾದವರಿಗೆ ಶೋಕ ವ್ಯಕ್ತಪಡಿಸಿದ್ದಾರೆ. ಗಾಯಗೊಂಡವರು ಶೀಘ್ರ ಚೇತರಿಸಲಿ ಎಂದು ಹಾರೈಸಿದ್ದಾರೆ. ಅನಾರೋಗ್ಯದಿಂದಾಗಿ ದೆಹಲಿಯ ಜಿಬಿ ಪಂತ್ ಆಸ್ಪತ್ರೆಗೆ ದಾಖಲಾಗಿದ್ದ ಹಿರಿಯ ಸಿಪಿಐ ನಾಯಕ ಎಬಿ ಬರ್ಧನ್ ನಿನ್ನೆ ರಾತ್ರಿ ನಿಧನ ಹೊಂದಿದರು. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಅವರು ಕಾರ್ಮಿಕ ಚಳವಳಿಯ ಮುಂಚೂಣಿ ನಾಯಕರಲ್ಲೊಬ್ಬರಾಗಿದ್ದರು. ಎಬಿ ಬರ್ಧನ್ ಅವರ ನಿಧನಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಸಿಪಿಐ ನಾಯಕರಾದ ಡಿ ರಾಜಾ, ಗುರುದಾಸ್ ಗುಪ್ತಾ ಸೇರಿದಂತೆ ಅನೇಕ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. बहुत बड़ा नुकसान है. Comrade A.B. Bardhan is the senior most leader of our party, CPI. In fact, he is the senior most leader of the entire communist movement today in the country. It is a great loss to our party, CPI, and also to the left movement. He was a stalwart. He was the general secretary of the party for a long period. Before that, before he became the General Secretary, he was the General Secretary of All India Trade Union. ತಿರುವನಂತಪುರಂನಲ್ಲಿಂದು ನಡೆಯಲಿರುವ ದಕ್ಷಿಣ ಏಷ್ಯಾ ಫುಟ್ಬಾಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಆತಿಥೇಯ ಭಾರತ ಬಲಿಷ್ಠ ಆಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಉಭಯ ತಂಡಗಳು ಈ ಟೂರ್ನಿಯಲ್ಲಿ ಆಡಿರುವ ಎಲ್ಲ ಪಂದ್ಯಗಳಲ್ಲಿ ಗೆದ್ದು ಹೆಚ್ಚಿನ ಆತ್ಮವಿಶ್ವಾಸದಲ್ಲಿವೆ. ಪಂದ್ಯ ಸಂಜೆ 6:30ಕ್ಕೆ ಪ್ರಾರಂಭವಾಗಲಿದೆ. 2013ರ ಟೂರ್ನಿಯ ಫೈನಲ್ನಲ್ಲಿ ಇವೇ ಎರಡು ತಂಡಗಳು ಮುಖಾಮುಖಿಯಾಗಿದ್ದವು. ಆಫ್ಘಾನಿಸ್ತಾನ ಭಾರತ ವಿರುದ್ಧ ಜಯ ಸಾಧಿಸಿತ್ತು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ವಾಯುನೆಲೆಗೆ ಉಗ್ರದಾಳಿ. ಪಂಜಾಬ್ನ ಪಠಾಣ್ಕೋಟ್ಗೆ ಮುಗಿಬಿದ್ದ 5 ಉಗ್ರರು ಹತ, 3 ಯೋಧರ ಬಲಿದಾನ, 6 ಭದ್ರತಾ ಸಿಬ್ಬಂದಿಗೆ ಗಾಯ. ಮೊದಲೇ ಸಿಕ್ಕಿತ್ತು ಉಗ್ರರ ಸುಳಿವು. ಎಸ್ಪಿ ಅಪಹರಣ ಘಟನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದ ಭದ್ರತಾ ಪಡೆಗಳು, ಐಎಎಫ್ನಲ್ಲೂ ಹೆಚ್ಚುವರಿ ಕಮಾಂಡೋಗಳ ನಿಯೋಜನೆ. ಹಣಬಲ ಸೇನಾಬಲಕ್ಕಿಂತ ಜ್ಞಾನಬಲವೇ ಮೇಲು, ಮೋದಿ. ಮೈಸೂರಿನಲ್ಲಿ ಸುತ್ತೂರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿ ಜನ್ಮಶತಮಾನೋತ್ಸವಕ್ಕೆ ಚಾಲನೆ, ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಪ್ರಧಾನಮಂತ್ರಿ. ದೇಶದ ಎಲ್ಲ ರಕ್ತನಿಧಿಗೆ ತಿಂಗಳಲ್ಲಿ ಒಂದೇ ವ್ಯವಸ್ಥೆ ಅಳವಡಿಕೆ. ಅದಮ್ಯ ಚೇತನ ಸೇವಾ ಉತ್ಸವದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಫೆಬ್ರವರಿಯಲ್ಲಿ ಎಲೆಕ್ಷನ್, 11ಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅಧಿಸೂಚನೆ, ಸಿಎಂ ಸಿದ್ದರಾಮಯ್ಯ ಮಾಹಿತಿ. ಪೊಲೀಸರಿಗೆ 3,000 ಮನೆ ನಿರ್ಮಾಣ, ಪರಮೇಶ್ವರ್. ಪರ್ಯಾಯ ರಂಗದ ಕನಸುಗಾರ, ಸಿಪಿಐ ನಾಯಕ ಬರ್ಧನ್ ನಿಧನ. 2ನೇ ಎವರೆಸ್ಟ್ ಏರಿದ ಅರುಣಿಮಾ. ಅರ್ಜೆಂಟೀನಾದ ಅಕೊಂಕಾಗುವಾ ಪರ್ವತ ಏರಿದ ಸಾಹಸಿ. 7 ಹಿಮಶಿಖರ ಏರುವ ಕನಸಿನ ಪೈಕಿ 5 ಶಿಖರ ಪೂರ್ಣ. ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಫೈನಲ್ ಇಂದು. ಪ್ರಶಸ್ತಿ ಜಯಿಸುವ ತವಕದಲ್ಲಿ ಛೆಟ್ರಿ ಬಳಗ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿಂದು 103ನೇ ಭಾರತೀಯ ವಿಜ್ಞಾನ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ತುಮಕೂರು ಜಿಲ್ಲೆಯಲ್ಲಿಂದು ಎಚ್ಎಎಲ್ ಹೆಲಿಕಾಪ್ಟರ್ ಕಾರ್ಖಾನೆಗೆ ಪ್ರಧಾನಿ ಶಂಕುಸ್ಥಾಪನೆ. ಜಿಗಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನ ಉದ್ಘಾಟನೆ. ಹಿರಿಯ ಸಿಪಿಐ ನಾಯಕ ಎಬಿ ಬರ್ಧನ್ ನಿಧನ, ಗಣ್ಯರ ಶೋಕ. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೈನಲ್ನಲ್ಲಿಂದು ಭಾರತ ಆಫ್ಘಾನಿಸ್ತಾನ ಮುಖಾಮುಖಿ. ನಾವು ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.